ಹೆಲೋ ಫುಡೀಸ್, ನಮಸ್ಕಾರ. ಇವತ್ತು ನಾನು ತೊಂಡೆಕಾಯಿ ಫ್ರೈ ಮಾಡಿದ್ದೀನಿ. ಇದು ಎಷ್ಟು ಈಸಿ ಆ್ಯಂಡ್ ಸಿಂಪಲ್ ಪ್ರಾಸೆಸ್ ಅಂದರೆ ಏನು ಮಸಾಲ ಇನ್ನು ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಓನ್ಲಿ ಉಪ್ಪು, ಖಾರ, ಅರಸಿನ ಪುಡಿ ಸಾಕು ಅಷ್ಟೇ. ಸೊ ಇದು ಎಷ್ಟು ಸಿಂಪಲ್ ಅಂದರೆ ನೀವು ನೋಡಿ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ತೊಂಡೆಕಾಯಿ ನಮಗೆ ಗೊತ್ತು, ತೊಂಡೆಕಾಯಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಈ ವಿಡಿಯೋನಲ್ಲಿ ನೀವು ಕಲ್ತ್ಕೋಬೋದು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಫಸ್ಟ್ ಎಣ್ಣೆ ಹಾಕೋಬೇಕು. ಸೊ ನಾವು ಅದಕ್ಕೆ ಮುಂಚೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಥರ ರೆಡ್ ಚಿಲ್ಲಿ ಮತ್ತು ಮಸ್ಟರ್ಡ್ ಸೀಡ್ಸ್ ಮತ್ತು ಜೀರಿಗೆ ಎಲ್ಲ ಹಾಕೋಬೇಕು. ಸೊ ಇದು ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಮಾಡಬಾರ್ದು, ಯಾಕಂದರೆ ಟೇಸ್ಟು ಕೆಟ್ಟಾಗೋಗುತ್ತೆ. ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ವ ಅದು ಹಾಕೋಬೇಕು. ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕರಿಬೇವು ಈ 3 ಹಾಕೋಬೇಕು. ಈ 3 ಹಾಕೊಂಡಾದ್ಮೇಲೆ ಒಂದು 3-4 ನಿಮಿಷ ಫ್ರೈ ಮಾಡಬೇಕು. ಸೊ ಇದು ಫ್ರೈ ಚೆನ್ನಾಗಿ ಮಾಡ್ಕೋಬೇಕು, ಯಾಕಂದರೆ ಈರುಳ್ಳಿಯಿಂದನೇ ಟೇಸ್ಟ್ ಬರುತ್ತೆ. ಸೊ ಆಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿ, ಅದು ಹಾಕೋಬೇಕು. ಇದು ಹಾಕೊಂಡಾದ್ಮೇಲೆ 1-2 ನಿಮಿಷ ಆಮೇಲೆ ನಾವು ಮತ್ತೆ ಸ್ಟಿರ್ ಮಾಡ್ಕೋಬೇಕು. ಸೊ ಇದು ತೊಂಡೆಕಾಯಿ ಫ್ರೈ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕಂದರೆ ಬೆಂಡೆಕಾಯಿ ಅಂದರೆ ಬೇಗ ಆಗುತ್ತೆ, ತೊಂಡೆಕಾಯಿ ಫ್ರೈ ತುಂಬ ಟೈಮ್ ತಗೊಳ್ಳುತ್ತೆ. ಈ ಥರ ನಾವು 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಉಪ್ಪು ಹಾಕೋಬೇಕು. ಉಪ್ಪು ಮತ್ತು ಅರಸಿನ ಪುಡಿ ಹಾಕೋಬೇಕು. ಸೊ ಈ 2 ಬರೀ ಹಾಕೋಬೇಕು, ಮಿರ್ಚಿ ಪೌಡರ್ ಹಾಕಬಾರ್ದು. ಸೊ ಫಸ್ಟ್ ನಾವು ಈ 2 ಹಾಕೊಂಡಾದ್ಮೇಲೆ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ತುಂಬ ಟೈಮ್ ತಗೊಳ್ಳುತ್ತೆ ಇದು. ಆಮೇಲೆ ಲಾಸ್ಟ್ಗೆ ನಾವು ಮಿರ್ಚಿ ಪೌಡರ್ ತೊಂಡೆಕಾಯಿ ಹಾಕೋಕ್ಕೆ ಮುಂಚೆ ನಾವು ಬೆಳ್ಳುಳ್ಳಿ ಹಾಕೋಬೇಕು. ಬೆಳ್ಳುಳ್ಳಿ ಯಾವಾಗ ಹಾಕಬೇಕಂದ್ರೆ ಈರುಳ್ಳಿ ಮತ್ತು ಅದೆಲ್ಲ ಹಾಕ್ಕೊಂಡಿದ್ವಲ್ವ ಆವಾಗಲೇ ನಾವು ಬೆಳ್ಳುಳ್ಳಿ ಹಾಕೋಬೇಕು. ನಾನು ಹಾಕಕ್ಕೆ ಮರ್ತೋಗಿದ್ದೆ, ಅದಕ್ಕೆ ಇವಾಗ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ ತೊಂಡೆಕಾಯಲ್ಲಿ, ಅದು ತುಂಬ ಒಳ್ಳೆ ಫ್ರೈ ಅಂದರೆ ಒಳ್ಳೆ ಸ್ಮೆಲ್ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ, ಅದು ಹಾಕಕ್ಕೆ ಮರೆಯಬೇಡಿ. ಸೊ ಈ ಥರ ತೋರಿಸ್ತಾ ಇದ್ದೀನಲ್ವ, ತೊಂಡೆಕಾಯಿ ಫುಲ್ಲು ಫ್ರೈ ಆದಮೇಲೆ ನಾವು ಲಾಸ್ಟಿಗೆ ಮಿರ್ಚಿ ಪೌಡರ್ ಹಾಕೋಬೇಕು. ಮುಂಚೆ ಹಾಕಬೇಡಿ, ಲಾಸ್ಟಲ್ಲಿ ಈ ಮಿರ್ಚಿ ಪೌಡರ್ ಹಾಕೋಬೇಕು. ಸೊ ಮಿರ್ಚಿ ಪೌಡರ್ ಹಾಕೊಂಡಾದ್ಮೇಲೆ ಒಂದು ಸತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1-2-3 ನಿಮಿಷ ಫ್ರೈ ಮಾಡಿದಾದ್ಮೇಲೆ ನಿಮ್ಮ ಒಳ್ಳೆ ಟೇಸ್ಟಿ ಕ್ವಿಕ್ ಆ್ಯಂಡ್ ಸಿಂಪಲ್ ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ. ಇದು ಚಪಾತಿ ಜೊತೆ ಮತ್ತು ರೈಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಈ ತೊಂಡೆಕಾಯಿ ಫ್ರೈ ನಿಮಗೆ ಚೆನ್ನಾಗಿ ಅನಿಸಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.